ಮೊದಲನೇದಾಗಿ ಡಾಕ್ಟರ್ ವಿಷ್ಣುವರ್ಧನ್ ರವರ ಪುಣ್ಯಭೂಮಿ ಹೋರಾಟ ಅಂತ ಹೇಳಿ ಕಳೆದ ಒಂದು ವಾರದ ಹಿಂದೆ ಶ್ರೀಯುತ ಸ್ನೇಹಿತರಾದಂಥ ನಮ್ಮ ವೀರಕಪುತ್ರ ಶ್ರೀನಿವಾಸರವರು ಸರ್ ಈ ಥರ ಹಿಂಗಾಗಿದೆ, ನಾವೆಲ್ಲರೂ 17ನೇ ತಾರೀಕು ಸೇರ್ತಾ ಇದ್ದೀವಿ ಈ ಒಂದು ವೇದಿಕೆಯಲ್ಲಿ, ನೀವು ಬರಬೇಕು ಅಂತ ಹೇಳಿದ್ರು. ಖಂಡಿತ ವಿಷ್ಣುವರ್ಧನ್ ಅವರು ನಮ್ಮ ನಾಡಿನ ಅಸ್ಮಿತೆ ಅಂತ ಹೇಳಿದ್ರು. ನಮ್ಮೆಲ್ಲರ ಪ್ರೀತಿಯ ಕನ್ನಡಿಗರ ಜೊತೆಯಾಗಿ ನಿಂತ ಯೋಧ, ಕನ್ನಡಿಗರ ಜೊತೆಯಾಗಿ ನಿಂತ ಯೋಧ, ಯಾವತ್ತೂ ಮಾಡಲಿಲ್ಲ ಜಾತಿ ಭೇದ. ಕನ್ನಡಿಗರ ಪಾಲಿಗೆ ಜೊತೆಯಾಗಿ ನಿಂತ ಯೋಧ, ಯಾವತ್ತೂ ಮಾಡಲಿಲ್ಲ ಜಾತಿ ಭೇದ. ಅವರೇ ಅಭಿಮಾನಿಗಳ ಪಾಲಿನ ದಾದ, ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ವಿಷ್ಣುವರ್ಧನ್. ಇಂಥ ಒಬ್ಬ ಹೆಮ್ಮೆಯ ನಟನ ಒಂದು ಪುಣ್ಯಭೂಮಿ ಏನೋ ಈ ಒಂದು ಪತ್ರದಲ್ಲಿರುವ ಸಾರಾಂಶದಂತೆ ಬಾಲಕೃಷ್ಣ ಅವರು 100 ವರ್ಷ ಲೀಸಿಗೆ ತಗೊಂಡಿರ್ತಾರೆ, 99 ವರ್ಷ. ಅದಾದ ಮೇಲೆ ಒಂದಷ್ಟು ಬೆಳವಣಿಗೆಗಳಾಗಿ DC ಅವರು ಆದೇಶ ಮಾಡಿ ಈ ಒಂದು ಜಾಗವನ್ನು ಯಾರೂ ಬಳಸಬಾರದು ಅಂತ ಹೇಳಿರ್ತಕ್ಕಂಥದ್ದು. ನಿಜಕ್ಕೂ ಅದು ಯಾವ ಉದ್ದೇಶ ಇರಬಹುದು, ಅದು ಕಾನೂನಿನ ವಿಚಾರ ಏನೇ ಇರಬಹುದು. ಆದರೆ ಇಲ್ಲಿ ಜನರು ಏನಿದಾರೆ, ನಮ್ಮ ಭಾವನೆಗಳು ಏನಿದೆಯಲ್ಲ, ನಮ್ಮ ಭಾವನೆಗಳು ತುಂಬ, ದಯವಿಟ್ಟು ಸರ್ಕಾರಗಳು ಅಥವಾ ಆಳುವಂಥ ವರ್ಗ ಯಾವತ್ತೂ ಅಷ್ಟೇ ಜನರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಜನರ ಭಾವನೆಗಳು ಏನಿದೆಯಲ್ಲ, ಒಂದು ಪ್ರೀತಿಯ ಭಾವನೆ. ಇವತ್ತು ಇಷ್ಟು ಸಾವಿರ ಜನ ನಾವೆಲ್ಲ ಇಲ್ಲಿ ಬಂದು ನಿಂತಿದ್ದೀವಿ, ಸಾಕಷ್ಟು ಜನ ಲೈವ್ ನೋಡ್ತಾ ಇದ್ದಾರೆ, ತುಂಬಾ ಜನ ಹೊರಗಡೆಯಿಂದೆಲ್ಲ ಬರಕ್ಕಾಗದೇ ಇದ್ರೂ ಸಹಿತ ನಾವು ಈ ಹೋರಾಟಕ್ಕೆ ಜೊತೆಯಾಗಿ ನಿಂತಿದ್ದೀವಿ ಅಂತ ಲಕ್ಷಾಂತರ ಜನ ಪಾಪ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರಲ್ಲ, ಆ ಲಕ್ಷಾಂತರ ಜನರ ಭಾವನೆಗಳಿಗೆ ಸ್ಪಂದಿಸಬೇಕಾದ್ದು ಸರ್ಕಾರದ ಒಂದು ಕರ್ತವ್ಯ. ಸೊ ಆ ಒಂದು ಕರ್ತವ್ಯವನ್ನ ನೀವು ಮಾಡಿ ಅಂತ ಹೇಳಿ ಇಲ್ಲಿ ನಾವು ಏನೆಲ್ಲ ಕೂತಿದ್ದೀವಿ, ನಾವು ಇಷ್ಟು ಜನ ನಿಮ್ಮನ್ನ ವಿರೋಧ ಮಾಡ್ತಾ ಇಲ್ಲ, ನಾವು ನಿಮ್ಮನ್ನ ವಿರೋಧಿಸ್ತಾ ಇಲ್ಲ, ನಾವೆಲ್ಲರೂ ಸೇರಿ ನೀವು ಈ ಒಂದು ಸಂದೇಶ ಕೊಡ್ತಾ ಇದ್ದೀವಿ. ಏನು ಸಮಾವೇಶಗಳು ಮಾಡ್ತಿರಲ್ಲ ವೇದಿಕೆಗಳಲ್ಲಿ, ಸಾವಿರಾರು ಜನ ಲಕ್ಷಾಂತರ ಜನರನ್ನ ಸೇರಿಸ್ಕೊಂಡು ನಾವು ಕನ್ನಡಿಗರ ಪಾಲಿಗಿದ್ದೇವೆ, ನಾವು ನಮ್ಮ ಜನರ ಜೊತೆಗಿದ್ದೇವೆ ಅಂತ ಹೇಳ್ತಿರಲ್ಲ. ಮಾನ್ಯ ಶಾಸಕರೇ, ಸಂಸದರೇ ಅಥವಾ ಸರ್ಕಾರಗಳೇ, ಜನರ ಜೊತೆ ಇದೀವಿ ಅಂತ ವೇದಿಕೆಗಳಲ್ಲಿ ಹೇಳ್ತಿರಲ್ಲ, ಇಲ್ಲಿ ಕುಳಿತಿರೋರು ಜನಗಳಲ್ವ? ಹಾಗಾದ್ರೆ ಇವರು ಜನಗಳಲ್ವಾ? ದಯಮಾಡಿ ಈಗ ನಾವಿಷ್ಟು ಜನ ಕೂತ್ಕೊಳ್ಳೋದು ಒಂದೇ, ಅವ್ರು ಮನ್ಸು ಮಾಡಿದ್ರೆ ಒಂದು ಕ್ಯಾಬಿನೆಟ್, ಈಗ ಆಲ್ರೆಡಿ ಬೆಳಗಾವಿಯಲ್ಲಿ ನಡೀತಾ ಇದೆ ಅಧಿವೇಶನ, ಈ ಹಿಂದೆ ಏನೇನಾಗಿದೆ ಅದು ನಮಗೆ ಬೇಡ. ಇನ್ನು ಮುಂದೆ ನಾವೇನ್ ಕೇಳ್ತಾ ಇರೋದು ಅಲ್ಲಿ, ಆ ಪುಣ್ಯಭೂಮಿ ಮೈಸೂರು ಆಗಿದೆ, ಬಟ್ ಏನೇ ಆದ್ರೂ ಸರ್, ಯಾವ ಜಾಗದಲ್ಲಿ ವಿಷ್ಣು ದಾದ ನಾವು ಅವ್ರನ್ನ ಕೂತಿದ್ದೇವೋ ಅದೇ ಜಾಗದಲ್ಲೇ ಮತ್ತೆ ವಿಷ್ಣುವರ್ಧನ್ ಅವ್ರು ಹುಟ್ಟು ಬರಬೇಕು ಅಂತ ನಮ್ಮೆಲ್ಲರ ಒಂದು ಆಶೆ. ಸೊ ಆ ದೃಷ್ಟಿಯಿಂದ ಈಗ ನೋಡಿ, ನಾವಿಲ್ಲಿ ಜನ ಕೂತಿದ್ದಾರೆ, ಜನ ಇದ್ದಾರೆ, ಮಾಸ್ ಆಗಿ ಏನೋ ಡೈಲಾಗ್ಗಳು ಹೊಡೆದ್ಬಿಡೋದು, ನಾವೇನೋ ಒಂದಷ್ಟು ಮಾತಾಡ್ಬಿಡೋದು, ಅದು ಆಗಬಾರದು. ಮುಂದಿನ ದಿನಗಳಲ್ಲಿ ಇವತ್ತೇನು ಹೋರಾಟ ಹಮ್ಮಿಕೊಂಡಿದ್ದಾರೆ, ಇನ್ನು ಮುಂದಿನ ದಿನಗಳಲ್ಲಿ ಒಂದು ಕೆಲಸ ಮಾಡೋಣ ಸರ್, ಅಕಸ್ಮಾತ್ ಹಂಗೂ ಒಪ್ಲೇ ಇಲ್ವಾ ವೀರಕಪುತ್ರ ಶ್ರೀನಿವಾಸ ಅವರೇ, ನಡ್ರಿ ಹೋಗೋಣ ಪುಣ್ಯಭೂಮಿಲಿ ಒಂದು ದಿನ ಇಲ್ದಾರು 1 ವಾರಗಟ್ಟಲೆ ಉಪವಾಸ ಸತ್ಯಾಗ್ರಹ. ಅಕಸ್ಮಾತ್ ಅಲ್ಲಿ ಜಾಗ ಕೊಡ್ಲಿಲ್ವಾ, ಮೇನ್ ರೋಡ್ ಇದೆ, ಅಲ್ಲಿ ಕೂತ್ಕೊಳ್ಳೋಣ. ಎಲ್ಲಿ ಬೇಕು ಆ ಜಾಗದಲ್ಲಿ ನೀವು ಆಯ್ಕೆ ಮಾಡಿ ಮುಂದಿನ ಇವತ್ತಿನಿಂದ ಈ ಹೋರಾಟವನ್ನು ಹೊರತುಪಡಿಸಿ ಮುಂದಿನ ದಿನಗಳಲ್ಲಿ ನೀವು ಯಾವುದೇ ಹೋರಾಟ ಈ ಪುಣ್ಯಭೂಮಿ ಆಗುವವರೆಗೂ ನಾನು ಮನವಿ ಮಾಡ್ತಾ ಇದ್ದೇನೆ. ಮಾಧ್ಯಮ ಮಿತ್ರರ ಜೊತೆ ಇಲ್ಲಿ ಇರೋದ್ರಿಂದ ಈ ಒಂದು ಸುದ್ದಿಯನ್ನ ನೋಡ್ತಾ ಇರ್ಬೋದು ಕೂತ್ಕೊಂಡು. DK ಶಿವಕುಮಾರ್ ಅವರೇ ನೀವು ಚೇರಲ್ಲಿ ಕೂತ್ಕೊಂಡು ನೋಡ್ತಾ ಇರ್ಬೋದು ಏನ್ ನಡೀತಾ ಇದೆ ಇಲ್ಲಿ ಅಂತ ಹೇಳಿ. ಸಿದ್ದರಾಮಯ್ಯ ಸಾಹೇಬ್ರೆ ನೀವು ನೋಡ್ತಾ ಇರ್ಬೋದು, ಅಶೋಕ್ರವ್ರು ನೋಡಕ್ಕಾಗಲ್ಲ ಯಾಕಂದ್ರೆ ಅವ್ರು ಇಲ್ಲೇ ಇದಾರಲ್ಲ. ಹಾಗಾಗಿ ದಯಮಾಡಿ ನೀವು ನೋಡ್ತಾ ಇದ್ರೆ ಇಷ್ಟು ಜನ, ಸಾವಿರಾರು ಜನ, ನೀವು ಒಂದು ಹೇಳಿ ಆ ಭಾವನೆಗಳಿಗೆ ಸ್ಪಂದಿಸಿ. ನೀವು ದಯಮಾಡಿ ಆ ಪುಣ್ಯಭೂಮಿಯಲ್ಲಿ ಏನು ಅವ್ರು ಕೇಳ್ತಾ ಇದ್ದಾರೆ, ಏನಕ್ಕೆ ಕೇಳ್ತಾ ಇದ್ದಾರೆ ಅಲ್ಲಿ, ಬೇರೆ ಯಾವ ಉದ್ದೇಶಗಳಿಗೆ ಕೇಳ್ತಾ ಇಲ್ಲ. ತಾವು ಸತತ ಹಲವಾರು ವರ್ಷಗಳಿಂದ ಪ್ರೀತಿಸಿ, ಅಭಿಮಾನಿಸಿ, ಪ್ರೀತಿಯಿಂದ ನಾವೆಲ್ಲರೂ ಆರಾಧಿಸ್ತಕ್ಕಂಥ ನಮ್ಮ ವಿಷ್ಣು ದಾದ ಅವ್ರನ್ನ ನಾವು ಒಂದ್ಸತಿ ಪೂಜೆ ಮಾಡ್ತೀವಿ, ಅವ್ರನ್ನ ವರ್ಷಕ್ಕೊಂದ್ಸತಿ ನೋಡ್ತೀವಿ, ಹೋಗಿ ಅವ್ರ ಜೊತೆ ನಾವು ಕಾಲ ಕಳಿತೀವಿ. ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅನ್ನೋದಷ್ಟೇ ನಮ್ಮೆಲ್ಲರ ಬೇಡಿಕೆ. ದಯಮಾಡಿ ನೀವು ಸಹೃದಯಗಳಾಗಿ
ದಯಮಾಡಿ ಈ ವಿಚಾರದಲ್ಲಿ ನೀವೆಲ್ಲ ಸ್ಪಂದಿಸಿ ಬಂದು ಜೊತೆಯಲ್ಲಿ ನಿಂತ್ಕೊಂಡು. ಆಮೇಲೆ ನಾವು ಒಂದು ಹೇಳ್ತಾ ಇದೀವಿ, ಈಗ ಸಾಕಷ್ಟು ಜನರ ಪಾಪ ತುಂಬಾ ಯಾಕೋ ಡಲ್ಲಾಗಿ ಬಿಟ್ಟಿದ್ದೀರ ಅನ್ಸುತ್ತೆ. ಇಲ್ಲ ಅಲ್ವಾ, ಡಿಸೆಂಬರ್ 30ರ ಒಳಗಾಗಿ ಯಾರೋ ಹೇಳಿದ್ರು ಇಲ್ಲಿ ಒಬ್ರು, ಡಿಸೆಂಬರ್ 30ರ ಒಳಗಾಗಿ ನಾವು ಏನಿವತ್ತು 17ನೇ ತಾರೀಕು ಎಲ್ಲಿ ಸೇರಿದೀವಿ, ಇಷ್ಟೇ ಜನ 30ರ ಒಳಗಾಗಿ ಒಂದು ತೀರ್ಪು ಕೊಟ್ಟು, ಇಲ್ಲ ಈ ಒಂದು ಏನು ಪುಣ್ಯಭೂಮಿ ಜಮೀನು ನಿಮಗೆ ದಕ್ಕುತ್ತೆ ಅಂತ ಹೇಳಿ ಒಂದು ಆದೇಶ ಮಾಡಿದ್ರೆ ನಾವೆಲ್ಲರೂ ಅಲ್ಲಿಗೆ ಶಿಫ್ಟ್ ಆಗುತ್ತೆ. ದೃಷ್ಟಿಯಿಂದ ಅವಕಾಶವನ್ನ ನೀವು ಮಾಡ್ಕೊಡ್ಬೇಕು. ಬಹಳ ಶ್ರಮ ಇರ್ತದೆ. ಈ ಕಾರ್ಯಕ್ರಮ ಏನ್ ಮಾಡಿದಾರಲ್ವಾ, ವೇದಿಕೆ ಹಾಕಿ ಇದರಿಂದ ಶ್ರಮ ಪಟ್ಟು ಯಾರ್ಯಾರನ್ನ ಭೇಟಿ ಮಾಡಬೇಕು ಮಾಡಿ, ತುಂಬಾ ಹಿರಿಯ ರಾಜಕಾರಣಿಗಳನ್ನ ಭೇಟಿ ಮಾಡಿ, ತುಂಬಾ ಶ್ರಮ ಇರ್ತದೆ. ಸುಮ್ಮನೆ ನಾವು ಏನೋ ಕೂತ್ಕೊಂಡು ಯೋಚನೆ ಮಾಡೋಂಥದ್ದಲ್ಲ ಇದು. ಇದು ಬಹಳ ಶ್ರಮ ವಹಿಸಿ ಮಾಡಿ ಇವತ್ತು ಇಷ್ಟು ಜನರನ್ನ ಇಲ್ಲಿ ಕರೆಸಿ ತುಂಬಾ ಅತ್ಯದ್ಭುತವಾಗಿ ಕಾರ್ಯಕ್ರಮವನ್ನ ಮಾಡಿ ಒಂದು ಉದ್ದೇಶ ಈಡೇರಬೇಕು. ಇಲ್ಲಿ ನಾವು ಬಂದು ಯಾರು ಮಾತಾಡಿದ್ರು, ನಾವು ಮಾತು ಕೇಳ್ದೋ, ಚಪ್ಪಾಳೆ ತಡ್ದೋ, ಮನೆಗೆ ಹೋದೋ ಅದಾಗಬಾರದು. ಇಲ್ಲಿಗೆ ನಾವು ಬಂದಿರ್ತಕ್ಕಂಥ ಉದ್ದೇಶ ಏನು, ಆಯ್ತು ಇವತ್ತು 17ನೇ ತಾರೀಕು ಮುಗೀತು, ಸಂಜೆ 6 ಗಂಟೆ ತನಕ ಕಾರ್ಯಕ್ರಮ ಇರುತ್ತೆ, ಮುಗೀತು. ಇದಾದ್ಮೇಲೆ ಏನು ಮುಗೀತಾ, ಒಂದಿನ ಬಂದು ನಾವೆಲ್ಲ ಸೇರ್ಕೊಂಡು ಇಷ್ಟು ಅಭಿಮಾನಿಗಳಿದೀವಿ ಅಂತ ಹೇಳಿ ನಾವು ರಾಜ್ಯಕ್ಕೆ ತೋರಿಸ್ತೋ, ಅದು ಮುಗಿತಾ ಇಷ್ಟು, ಅದಾಗಬಾರದು. ಇದರಿಂದ ಒಂದು ಅಂತಿಮವಾದಂತ ಪರಿಣಾಮ ಅಂದ್ರೆ ಆ ನಿರ್ಧಾರ ಹೊರಬಿಡಬೇಕು. ಅದೇ ನಿಮ್ಮೆಲ್ಲರ ಒಂದು ಉದ್ದೇಶ. ಸೊ ಆ ಉದ್ದೇಶ ಇಟ್ಟುಕೊಂಡು ವೀರಪುತ್ರ ಶ್ರೀನಿವಾಸ್ ಅವರು ಬಹಳ ಅಚ್ಚುಕಟ್ಟಾಗಿ ಇವತ್ತು ಬೆಳಿಗ್ಗೆ ತಾನೇ ಸುದೀಪ್ ಅವ್ರದ್ದು ಟ್ವಿಟ್ ನೋಡಿದೆ, ಅವರು ಸಹ ನಿಮ್ಮ ಜೊತೆ ನಾವು ಸದಾ ಇದ್ದೀವಿ ಅಂತ ಹೇಳಿದ್ರು. ಮಾನ್ಯ ಸುದೀಪ್ ಸರ್ ಕ್ರಿಕೆಟ್ ಆಡಕ್ ಹೋಗ್ತಾ ಇದ್ರಿ, ಇವತ್ತು ಕ್ರಿಕೆಟ್ ಎಲ್ಲ ಆಡ್ತಾ ಇದ್ದೀರಾ, ದಯಮಾಡಿ ನೀವೆಲ್ಲಾ ನಟರು ನೀವು ನಿಮ್ ಜೊತೆ ಎಲ್ಲಾ ನಟರ ಕರ್ಕೊಂಡು ಹೋಗಿ ಸಿದ್ದರಾಮಯ್ಯ ಸರ್ ಹತ್ರ ಕೂತ್ಕೊಂಡ್ಬಿಟ್ರೆ ಒಂದಿನಕ್ಕೆ ಸಾಲ್ವ್ ಆಗ್ಬಿಡ್ತದೆ ಸಮಸ್ಯೆ. ದಯಮಾಡಿ, ಯಾಕಂದ್ರೆ ಈಗ ಏನಾಗಿದೆ ಗೊತ್ತಾ ಸಮಸ್ಯೆ ಹೇಳ್ತೀನಿ ಕೇಳ್ರಿ. ಅಭಿಮಾನ ಇರೋರಿಗೆ ಅಧಿಕಾರ ಇಲ್ಲ, ಅಧಿಕಾರ ಇರೋರಿಗೆ ಅಭಿಮಾನ ಇಲ್ಲ. ಇದು ಸಮಸ್ಯೆ ಆಗಿರ್ತಕ್ಕಂಥದ್ದು. ಈಗ ಯಾಕಂದ್ರೆ ಉದಾಹರಣೆ ಅಂತ ಇಟ್ಕೊಳ್ಳಿಯಪ್ಪ, ಈಗ ತುಂಬಾ ಅಭಿಮಾನ, ಕನ್ನಡದ ಬಗ್ಗೆ ಅಭಿಮಾನ ಇರ್ತಕ್ಕಂಥವ್ರು, ನಾಡು ನುಡಿ ಬಗ್ಗೆ ಅಭಿಮಾನ ಇರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಅವ್ರಿಗೆಲ್ರಿಗೂ ಇದೆ ಆ ಕಿಚ್ಚು. ಬಟ್ ನಾವ್ ಏನ್ ಮಾಡಿದ್ರು ಇಲ್ಲಿ ಮಾತಾಡ್ಬೇಕು ಅಷ್ಟೇ. ನಮ್ ಕೈಲಿ ಅಧಿಕಾರ ಇಲ್ಲ. ನೋಡಿ ಉದಾಹರಣೆ, ನಾವು ಯಾರಿಗೋ ಇಲ್ಲಿ ನಿಂತಿರ್ತಾರೆ ಅಂತ ಇಟ್ಕೊಂಡು ರೋಡಲ್ಲಿ ಕನ್ನಡಕ್ಕೆ ಏನೋ ಅನ್ಯಾಯ ಮಾಡ್ತಾ ಇದೆಯಲ್ಲ ಅಂತ ಹೊಡೆದ್ಬಿಟ್ಟು ಅನ್ಕೊಳ್ಳಿ, ಅದು ಅಪರಾಧ. ಅದೇ ಕೆಲಸನ ಹಿಂದೆ ಮಾದೇವಸ್ವಾಮಿ ಕೂತಿದ್ದಾರೆ ಪೊಲೀಸ್ ಆಫೀಸರ್ಗಳು, ಅವ್ರು ಹೊಡೆದ್ರೆ ಅದು ಅಧಿಕಾರ. ಕರೆಕ್ಟ್ ಅಲ್ಲ ಸರ್? ನಾವು ಏನೇ ಮಾಡಿದ್ರು ಅದು ಅಪರಾಧ. ಈಗ ಈ ವಿಚಾರ ಏನಿದೆ ಅಲ್ಲ, ದಯಮಾಡಿ ನಾನು ಎಲ್ರಿಗೂ ಕೇಳ್ಕೊಳ್ತೀನಿ, ವಿಷ್ಣುವರ್ಧನ್ ಅವರು ಅಂತ ತೊಂದರೆಗೆ ನಮ್ಗೆಲ್ರಿಗೂ ಕಣ್ಣಿಗೆ ಬರೋದು ಅವ್ರು ಯಾವಾಗ್ಲೂ ಶಾಂತ ಸ್ವರೂಪಿ, ಆ ತೇಜಸ್ಸು ಕಳೆ, ಆ ಫೋಟೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ನಿಮಗೆ ಫೇಸ್ಬುಕ್ ಅಲ್ಲಿ ಅಥವಾ ಇನ್ನೊಂದ್ ಕಡೆನೋ ಏನೋ ಒಂದು ಪ್ರವೋಕ್ ಆಗೋ ತರ ದಯವಿಟ್ಟು ಯಾರು ಆಗ್ಬೇಡಿ. ಇವೆಲ್ಲ ಏನಾಗಬೇಕು, ಇಂಥ ಒಂದು ದೊಡ್ಡ ದೊಡ್ಡ ಈ ಘಟನೆಗಳು ಏನೀಗ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀರಾ ಎಲ್ಲರೂ ಪ್ರತಿಯೊಬ್ಬರು, ಈ ಒಂದು ಸದುದ್ದೇಶ ಈಡೇರ್ಬೇಕು ಅಂದ್ರೆ ಇವೆಲ್ಲ ಶಾಂತ ರೀತಿಯಿಂದ ಕಾನೂನಿನ ಅಡಿಯಲ್ಲೇ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸಗಳು. ಇವೆಲ್ಲ ಏಕಾಏಕಿ ರೋಷದಿಂದ ವೇಷದಿಂದ ಏನೋ ಮಾಡಿ ಅದು ಹಂಗ ಆಗಬಾರದು. ಅವತ್ತು ಒಂದ್ ತಿಳ್ಕೊಳ್ಳಿ, ಮೇಲ್ಗಡೆ ವಿಷ್ಣುವರ್ಧನ್ ಸರ್ ಏನ್ ನೋಡ್ತಾ ಇಲ್ಲ ಅನ್ಕೊಂಡಿದ್ದಾರೆ ಕಾರ್ಯಕ್ರಮನ, ನೋಡ್ತಾ ಇರ್ತಾರೆ, ಅವರು ಇಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತ. ಆ ಪುಣ್ಯ ಭೂಮಿಯನ್ನ ನಾವು ಮಾಡಿಕೊಟ್ಟಾಗ ಅವರು ಅನ್ಬೇಕು, ಬಿಡು ನನ್ನ ಅಭಿಮಾನಿಗಳು ನನಗೆ ನಿಜಕ್ಕೂ ಒಳ್ಳೆ ರೀತಿಯ ಆ ಪುಣ್ಯ ಭೂಮಿಯನ್ನ ಕಟ್ಟಿಕೊಟ್ರು ಅಂತ ಹೇಳಿ ಅವರು ಆ ರೀತಿ ಆಲೋಚನೆ ಮಾಡ್ಬೇಕು. ಆಮೇಲೆ ವಿಶೇಷವಾಗಿ ಎಲ್ಲಾ ಕಡೆ ನನಗೆ ಕನ್ನಡದ ಆ ಶಾಲುಗಳನ್ನ ನೋಡ್ತಾ ಇದ್ರೆ ನನಗೆ ಹೃದಯ ತುಂಬಿ ಬರ್ತಾ ಇದೆ. ಕನ್ನಡ ಧ್ವಜಗಳನ್ನ ಇಟ್ಕೊಂಡಿದ್ದೀರಾ, ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿವಳು ಅಂತ ಹೇಳ್ಕೊಟ್ಟು ಹೋದಂತ ನಮ್ಮ ವಿಷ್ಣು ದಾದವರ ಎಲ್ಲ ಅಭಿಮಾನಿಗಳಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಪುಣ್ಯಭೂಮಿ ಹೋರಾಟ ನನಗೆ ಒಂದು ಆಶಾಭಾವನೆ ಇದೆ. ಈ ಹೋರಾಟದ ಪರಿಣಾಮ ಖಂಡಿತವಾಗ್ಲೂ ಸರ್ಕಾರಕ್ಕೆ ತಲುಪುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ರಿಗೂ ಒಂದು ಒಳ್ಳೆ ಸುದ್ದಿ ಬಂದೇ ಬರುತ್ತೆ ಪುಣ್ಯಭೂಮಿ ಹೋರಾಟದಲ್ಲಿ ಅಂತಕ್ಕಂಥ ನನಗೆಲ್ಲ ಒಂದ್ ಕಡೆ ಅನ್ನಿಸ್ತಾ ಇದೆ. ಆ ಅಂತಿಮ ಹೋರಾಟದವರೆಗೂ ನಾವೆಲ್ಲರೂ ಜೊತೆಲಿರೋಣ. ಒಬ್ಬ ಕನ್ನಡ ಪರ ಹೋರಾಟಗಾರನಾಗಿ ನಾನು ಯೋಚನೆ ಮಾಡೋದಿಷ್ಟೇ, ನನಗೆ ಯಾವುದೇ ಜಾತಿ ಧರ್ಮ ಇದ್ಯಾವುದು ನನಗೆ ಲೆಕ್ಕಕ್ಕಿಲ್ಲ. ನಾವೆಲ್ಲರೂ ಹೆಮ್ಮೆಯ ಕನ್ನಡಿಗರು, ಇದಷ್ಟೇ ನನ್ನ ಹೃದಯದಲ್ಲಿ ಸದಾ ಇರ್ತಕ್ಕಂಥದ್ದು. ಕನ್ನಡಕ್ಕೆ ಅನ್ಯಾಯವಾಗಲಿ, ಕನ್ನಡಿಗರಿಗೆ ಅನ್ಯಾಯವಾಗಲಿ, ಕರ್ನಾಟಕಕ್ಕೆ ಅನ್ಯಾಯವಾಗಲಿ, ಪ್ರಾಣ ಕೊಡೋದಕ್ಕೂ ಸಿದ್ಧ ನಾವು. ಇಂಥ ಸಂದರ್ಭದಲ್ಲಿ ಪಾಪ ತುಂಬಾ ಜನ ನನ್ನ ಹಲವಾರು ಸ್ನೇಹಿತರಿದ್ದೀರಾ ಇದ್ರೊಳಗಡೆ,
ಒಬ್ಬರ ಹೆಸರು ಹೇಳಿದ್ರೆ ಒಬ್ಬರಿಗೆ ಬೇಜಾರಾಗುತ್ತೆ. ಹಾಗಾಗಿ ಎಲ್ಲಾ ನನ್ನ ಆತ್ಮೀಯ ಸ್ನೇಹಿತರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಕನ್ನಡದ ವಿಚಾರ ಅಂತ ಬಂದಾಗ ನೀವೆಲ್ಲರೂ ನಮ್ಮ ಜೊತೆಗಿದ್ದೀರಾ. ಇದೇ ರೀತಿ ನಿಮ್ಮ ಒಡನಾಟ ನಮ್ಮ ಜೊತೆಗಿರಲಿ. ವಿಷ್ಣುವರ್ಧನ್ ಅವರ ಜೊತೆಗೆ, ವಿಷ್ಣುವರ್ಧನ್ ಅವರ ಹೋರಾಟದ ಜೊತೆಗೆ, ಅವರ ಪುಣ್ಯಭೂಮಿಯ ಹೋರಾಟದ ಜೊತೆಗೆ ನಾವೆಲ್ಲರೂ ಇದ್ದೀವಿ. ಇದು ಪ್ರತಿದಿನ ಹೋರಾಟ ಆಗಬಾರ್ದು. ಮುಂದಿನ ಬಾರಿ ಇದೇ ವೇದಿಕೆ ಏನಾದರೂ ಆದ್ರೆ ಇದು ಹೋರಾಟದ ವೇದಿಕೆ ಆಗಬಾರ್ದು, ಇದೊಂದು ಆಚರಣೆಯ ವೇದಿಕೆ ಆಗಬೇಕು. ಅಂದ್ರೆ ಅಲ್ಲಿ ಪುಣ್ಯಭೂಮಿ ಆಗಿದೆ ಅನ್ನೋ ಉದ್ದೇಶಕ್ಕೆ ನಾವೆಲ್ಲ ಆಚರಣೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ವೇದಿಕೆ ಮೇಲೆ ಇರ್ತಕ್ಕಂಥ ಹಲವಾರು ನನ್ನ ಹೋರಾಟದ ಸ್ನೇಹಿತರುಗಳಿಗೆ ಎಲ್ರಿಗೂ ಶುಭಾಶಯಗಳನ್ನ ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ದಾದಾ 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 ಎಲ್ರಿಗೂ ಒಳ್ಳೇದಾಗ್ಲಿ. ವೀರಕಪುತ್ರ ಶ್ರೀನಿವಾಸ್ ಅವರೇ, ನಿಮ್ಗೂ ಒಳ್ಳೇದಾಗ್ಲಿ. ಎಷ್ಟೋ ಸುಂದರವಾಗಿದ್ದಾರೆ ನೋಡೋದಕ್ಕೆ ಅಲ್ವಾ. ಇವ್ರಿಗೆಲ್ರಿಗೂ ವಿಷ್ಣುವರ್ಧನ್ ಅವ್ರದ್ದು ಒಂದು ಸಣ್ಣ ಡೈಲಾಗ್ ಮಾತಾಡ್ಬಿಡ್ತೀನಿ. ಈ ಕೈ ಕರ್ನಾಟಕ ಆಸ್ತಿ, ಈ 5 ಕೋಟಿ ಕನ್ನಡಿಗರ ಶಕ್ತಿ. ಓಯ್, ನೀನು ಮಂತ್ರಿ ಆದ್ರೆ ನಾನು ರಾಜ, ರಾಜ ನನ್ನಿಂದ ನೀನು, ನಿನ್ನಿಂದ ನಾನಲ್ಲ. ಆಡ್ತಾರೆ 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 ಆಡ್ತೀನಿ, ಇಲ್ಲಾಂದ್ರೆ ನಿಮ್ಮ ಕೈಲಿ ಆಡಿಸ್ತೀನಿ. ಓಟ್ ಹಾಕಿದ್ರ ನೀವು ಬಿಗ್ ಬಾಸ್? ಎಲೆಕ್ಷನ್ ಅಲ್ಲ, ಬಿಗ್ ಬಾಸ್. ಆಡ್ತೀನಿ ಸರ್. ತುತ್ತು ಅನ್ನ ತಿನ್ನೋತೀವಿ. ಶ್ರೀನಿವಾಸ್ ಅವ್ರು ಮಾತಾಡಿ. ಏನಿದೆ? ಪ್ರತಿ ಸಲ ವೋಟ್ ಮಾಡಿದ್ರೆ ಯಾರೆಲ್ಲ ನನಗೆ ಬಿಗ್ ಬಾಸ್ ಅಲ್ಲಿ ವೋಟ್ ಮಾಡಿ 100 ದಿನವನ್ನು ಪೂರೈಸೋದಕ್ಕೆ ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ. ಥ್ಯಾಂಕ್ ಯು ಸರ್.